ಇದೇ ಬುಧವಾರ 26ನೇ ತಾರೀಕು ಈದ್ ಮಿಲಾದ್ ಹಬ್ಬ ಇದೆ. ಮುಸಲ್ಮಾನ್ ಬಾಂಧವರು ನಮ್ಮ ಚಿಂತಾಮಣಿ ನಗರದಲ್ಲಿ ತುಂಬ ಚೆನ್ನಾಗಿ ಆಚರಣೆ ಮಾಡಲಿ ಅಂಥೇಳಿ ನಮ್ಮ ಆಶಯ ಇದೆ. ಇದೇ ರೀತಿ ನಾವು ಸಾಕಷ್ಟು ಅರೇಂಜ್ಮೆಂಟ್ ಮಾಡಿಕೊಂಡಿದ್ದೀವಿ. ನಮ್ಮಲ್ಲಿ ಸುಮಾರು ಮೆನ್ ಗಸ್ತಲ್ಲಿರ್ತಾರೆ, ಸಾಕಷ್ಟು ಮೆನ್ಗಳನ್ನ ನಾವು ಡಿಪ್ಲಾಯ್ ಮಾಡ್ತೀವಿ. ಏನು ಮೆರವಣಿಗೆ ನಡೆಸ್ತಾರೆ ಅದನ್ನು ಶಾಂತಿಯುತವಾಗಿ ಆಗಲಿ ಅಂಥೇಳಿ ಎಲ್ಲ ಥರ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಅದೇ ರೀತಿ ಈ ಸರಿ ಏನು ನಮ್ಮ ಶಾಂತಿನಗರದಲ್ಲಿ ಅಥವಾ ನಮ್ಮ ಚಿಂತಾಮಣಿ ನಗರದಲ್ಲಿ ಏನು ಈದ್ ಮಿಲಾದ್ ಮೆರವಣಿಗೆ ಮಾಡಿದ್ರೆ ಕೆಲವೊಂದು ನಿಬಂಧನೆಗಳನ್ನು ನಾವು ಮಾಡಿದ್ದೇವೆ. ಅಂದರೆ ಅವರ ಸಮುದಾಯದ ಸದಸ್ಯರೊಂದಿಗೆ ಮಾತಾಡ್ತಾ ಈ ನಿಬಂಧನೆಗಳು ಮಾಡಿದ್ದೀವಿ. ಮೊದಲನೇದಾಗಿ DJ-ಗೆ ಯಾವುದೇ ಕಾರಣಕ್ಕೆ ಅನುಕೂಲ ಇಲ್ಲ, DJ-ಗೆ ಅನುಮತಿ ಇಲ್ಲ. ಎರಡನೇದಾಗಿ ಏನು ಬಾವುಟಗಳಿದೆ 3 ಅಡಿಗಿಂತ ಹೆಚ್ಚು ಎತ್ತರದ ಬಾವುಟನ ಅವರು ಉಪಯೋಗಿಸೋ ಹಾಗಿಲ್ಲ. ಅವರು ಏನು ಮೆರವಣಿಗೆ ಟೈಮಲ್ಲಿ ತರ್ತಾರೆ. ಮತ್ತು ಅದೇ ರೀತಿ ಟ್ಯಾಬ್ಲಾಯ್ಡ್ಗಳಿಗೆ ಅನುಮತಿ ಇಲ್ಲ. ಅದ್ರದ್ದು ಈ ಏನು ಮೆರವಣಿಗೆ ಏನು ಬೇಕು ಅನುಕೂಲ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ಟ್ಯಾಬ್ಲಾಯ್ಡ್ಗಳಿಗೆ, ದೊಡ್ಡ ದೊಡ್ಡ ಫ್ಲ್ಯಾಗ್ಗಳಿಗೆ, ಅದೇ ರೀತಿ ಬೇರೆನ್ನೆಲ್ಲ ಕೆಲವೊಂದು ಕಡೆ ಪಟಾಕಿಗಳನ್ನು ಸಿಡಿಸ್ತಾರೆ. ಅದನ್ನು ನಿರ್ಬಂಧನೆ ಅನುಮತಿ ಇದ್ದಲ್ಲಿ ಮಾತ್ರ ಮಾಡಬೇಕು. ಕೆಲವೊಂದು ಮತ್ತು ಇನ್ನೊಂದು ಈ ಫ್ಲೆಕ್ಸು ಮತ್ತು ಬ್ಯಾನರ್ಗಳಾಗ್ತಾರೆ. ಈ ಫ್ಲೆಕ್ಸು ಮತ್ತು ಬ್ಯಾನರ್ ಏನಿದ್ರು ಮುನ್ಸಿಪಾಲ್ಟಿಯಿಂದ ಅನುಮತಿ ಪಡೆದು ಅವರು ಹಾಕಬೇಕಂತ ಮಾತಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಅದೇ ರೀತಿ ಎಲ್ಲ ಸಾರ್ವಜನಿಕರು ಸಹಕಾರ ಮಾಡಬೇಕು. ಎಲ್ಲರೂ ನಮ್ಮ ಜೊತೆ ಪೊಲೀಸ್ ಜೊತೆ ಕೈ ಜೋಡಿಸಬೇಕು. ಮತ್ತು ಇನ್ನೇನಾದರೂ ಬೇರೆ ಥರ ಇಲ್ಲಿಗಲ್ ಕಂಡಿಸಿದ್ರೆ ಖಂಡಿತ ನಮ್ಮ ಪೊಲೀಸ್ ಸ್ಟೇಷನ್ಗೆ ತಾವು ವರದಿ ಮಾಡಬೇಕು. ಇಮಿಡಿಯೇಟಾಗಿ ನಮ್ಮ ಸಿಬ್ಬಂದಿಗಳು ಬರ್ತಾರೆ ಮತ್ತು ಅದಕ್ಕೇನಿದೆ ಕಾನೂನುಬದ್ಧವಾದ ಕ್ರಮಗಳನ್ನು ಜರುಗಿಸ್ತಾ ಇದ್ದೇವೆ. ಹಾಗಾಗಿ ಈ ನಮ್ಮ ಏನು ಪೊಲೀಸ್ ನಿಬಂಧನೆಗಳಿದೆ ಎಲ್ಲರೂ ಕರೆಕ್ಟಾಗಿ ಅನುಸರಿಸ್ಕೊಂಡು ಹೋಗ್ತಾ ಈ ಏನು ಈದ್ ಮಿಲಾದ್ ಇದೆ ಅದನ್ನು ಶಾಂತಿಯುತವಾಗಿ ಚೆನ್ನಾಗಿ ಆಚರಣೆ ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ. ನಮಸ್ಕಾರ. ನಾವು ಮತ್ತು ಜಾಮಿಯಾ ಮಸೀದಿಯಿಂದ ನಾವೇನು ಮಾಡಿದ್ದೀವಿ ಕಳೆದ ಶುಕ್ರವಾರ ಇಟ್ಕೊಂಡಿದ್ದೀವಿ. ಈಗೇನು ಟೈಮಿಂಗ್ ಫಿಕ್ಸ್ ಮಾಡಿದ್ದೀವಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಅಂದರೆ ಪ್ರತಿ ವರ್ಷದಂಗೆ ನಾವು ಒಂದು 5-6 ವರ್ಷ ಹಿಂದೆ ನಾವು ಚಿಂತಾಮಣಿ ಟೌನಲ್ಲಿ ಎಷ್ಟು ಮಸೀದಿಗಳಿದೆ ಅದರ ಮುಖ್ಯಸ್ಥರನ್ನೆಲ್ಲ ಕರೆಸಿಬಿಟ್ಟು ನಾವು ಒಂದು ತೀರ್ಮಾನ ತಗೊಂಡಿದ್ವಿ. ಏನು ತೀರ್ಮಾನ ಅಂದರೆ ಕ್ಯಾಬ್ಲು ಇಲ್ಲ, DJ ಸಿಸ್ಟಮ್ ಇಲ್ಲ, ಆಮೇಲೆ ಈ ಥರನೇ ಏನೇನು ನ್ಯೂಸೆನ್ಸ್ ಆಗೋದು ಏನಿದೆ ಅದೆಲ್ಲ ಬ್ಯಾನ್ ಮಾಡಿದ್ವಿ ನಾವು. ಆಮೇಲೆ ಈ ಸಾರಿ ಲಾಂಗ್ ಫ್ಲಾಗ್ ಎತ್ಕೊಂಡು ಬರೋದನ್ನು ಬ್ಯಾನ್ ಮಾಡಿದ್ವಿ. ದಯವಿಟ್ಟು ಇದಕ್ಕೆ ನೀವೆಲ್ಲ ಸಹಕಾರ ಮಾಡಬೇಕು. ನಮಗೆ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಇರುವಂಥ ಮುಸ್ಲಿಂ ಸಮಾಜದವರು ಶಾಂತಿಯುತವಾಗಿ ಈ ಹಬ್ಬನ ಆಚರಣೆ ಮಾಡೋದಕ್ಕೆ ನಾವೆಲ್ಲ ಬಯಸ್ತಾ ಇದ್ದೀವಿ. ಇದಕ್ಕೆ ಮೊದಲಿಂದ ಪೊಲೀಸ್ ಇಲಾಖೆ ನಮ್ಗೆ ಎಷ್ಟು ಬೇಕಷ್ಟು ಸಹಕಾರ ಮಾಡಿದೆ. ಇನ್ನು ಮುಂದೇನೂ ನಿಮ್ಮ ಸಹಕಾರ ಇರಲಿ. ನಮ್ಮ ಮಸೀದಿಗಳಿಂದ ಯಾವುದೇ ಥರದ ಏನು ತೊಂದರೆ ಆಗ್ದಿರ ಅದನ್ನು ಮೇಂಟೆನೆನ್ಸ್ ಮಾಡೋದು ನಮ್ಮೆಲ್ಲ ಮಸೀದಿಯ ಅಧ್ಯಕ್ಷರುಗಳು, ನಮ್ಮ ಕಾರ್ಯಕರ್ತರು ಎಲ್ಲರೂ ಬಂದಿದ್ದಾರೆ. ಇವರೆಲ್ಲ ಅಲ್ಲಲ್ಲಿ ಅವರು ಏರಿಯಾದಲ್ಲಿ ಏನೇನು ಬೇಕೆಲ್ಲ ಮಾಡ್ತಾರೆ. ನಮ್ಮ ಗುರುಗಳಂದರೆ ಅವರು ನಮಗೆಲ್ಲ ಗುರುಗಳು, ಅವರು ಇಡೀ ಪ್ರಪಂಚಕ್ಕೆ ಗುರುಗಳು. ಆ ಥರದವ್ರದ್ದು ಒಂದು ಹುಟ್ಟು ಹಬ್ಬಕ್ಕೆ ನಮ್ಮ ಇಸ್ಲಾಂ ಧರ್ಮದಲ್ಲಿ ಏನೈತೆ ನಾವು ಯಾವ ಥರ ಮಾಡಬೇಕು ಆ ಥರ ಮಾಡೋದಕ್ಕೆ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ದಯವಿಟ್ಟು ಇದಕ್ಕೆ ಪೊಲೀಸ್ ಇಲಾಖೆ ಸಹಕಾರ ಮಾಡಿ, ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ. ಜೈ ಹಿಂದ್. 2:30ಗೆ ಜಾಮಿಯಾ ಮಸೀದಿಯಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನಾವು ಹೂವಿನಪೇಟೆ ಹೋಗ್ತೀವಿ. ಹೂವಿನಪೇಟೆಯಿಂದ ಊರು ಮುಂದೆ ಬರ್ತೀವಿ. ಊರು ಮುಂದೆಯಿಂದ ಬ್ರಾಹ್ಮಣರ ಬೀದಿಗೆ ಹೋಗ್ತೀವಿ. ಅಲ್ಲಿಂದ ನಕ್ಕುಂದಿಗೆ ಹೋಗಿ ಆಮೇಲೆ ಬೆಟ್ಟದ ತಪ್ಪಲಲ್ಲಿ ಹೋಗ್ತೀವಿ. ಅಲ್ಲಿಂದ ಮಹಬೂಬ್ ನಗರದಿಂದ ಶಾಂತಿನಗರದಿಂದ ಅಗ್ರಹಾರದಿಂದ ಪಟಾಲಮ್ಮ ದೇವಸ್ಥಾನ, ಅಲ್ಲಿಂದ ಮತ್ತೆ ದೊಡ್ಡಪೇಟೆ ರೋಡಲ್ಲಿ ಬಂದು ಜಾಮಿಯಾ ಮಸೀದಿ, ಅಲ್ಲಿಂದ PCR ಕಾಂಪ್ಲೆಕ್ಸ್, ಆಮೇಲೆ ಕೋಲಾರ ಸರ್ಕಲ್ಗೆ ಹೋಗಿ ಕೋಲಾರಿಂದ ನಮ್ಮ ಅಲ್ಲಿಂದ ಕೆಳಗಡೆ ಇರೋ ಮಸೀದಿಯವ್ರನ್ನ ಮದೀನಾ ಮಸೀದಿಯವ್ರನ್ನ ಕರ್ಕೊಂಡು ಮತ್ತೆ ರಿಟರ್ನ್ ಬಂದು ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ ಹಿಂದೆ ರೋಡಿಂದ ಕಾರ್ ಸ್ಟ್ಯಾಂಡ್ ಬರ್ತೀವಿ. ಕಾರ್ ಸ್ಟ್ಯಾಂಡಿಂದ ಮತ್ತೆ PCR ಕಾಂಪ್ಲೆಕ್ಸಿಂದ ಬಾಗೇಪಲ್ಲಿ ವೃತ್ತಕ್ಕೆ ಹೋಗಿ ಅಲ್ಲಿ ನಮ್ಮ ಈದ್ಗಾ ಮೈದಾನದಲ್ಲಿ ಸಾಮೂಹಿಕವಾಗಿ ನಮಾಜ್ ಮಾಡಿ ಮನೆಗೆ ಹೋಗ್ತೀವಿ. ಎಕ್ಸಾಕ್ಟ್ 5 o'clock ಕಾರ್ಯಕ್ರಮ ಮುಕ್ತಾಯ ಆಗ್ತದೆ.